ನಮಸ್ಕಾರ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಜ್ವಲ್ ಫ್ರಮ್ ವಾಯ್ಸ್ ಆಫ್ ಟೆಕ್. ಮತ್ತೊಂದು ಹೊಸ ಅನ್ಬಾಕ್ಸಿಂಗ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಿರೋದು ಒಂದು ಗೇಮಿಂಗ್ ಮೌಸ್, ಅದೊಂದು ಲ್ಯಾಂಪ್. ಸೊ ಇದು ಬಂದ್ಬಿಟ್ಟು ಎಫೆಕ್ಟಿವ್ ಆಗಿ ನನಗೆ ಅಮೆಝಾನ್ ಅಲ್ಲಿ 280 ರೂಪೀಸ್ಗೆ ಸಿಕ್ಕಿದ್ದು. ಅಂಡ್ ನನಗೆ ಇದು ಬಂದ್ಬಿಟ್ಟು ಬೋಯಾ ಅಲ್ಲ, EvoFox ಗೇಮಿಂಗ್ ಮೌಸ್ ಬಂದ್ಬಿಟ್ಟು ಇದು ನಿಮಗೆ ಎಫೆಕ್ಟಿವ್ ಆಗಿ 500 ರೂಪೀಸ್ಗೆ ಸಿಕ್ಕಿರೋದು. ಸೊ ಇದು ಎರಡರದ್ದು ಕಂಪ್ಲೀಟ್ ರಿವ್ಯೂ ಮಾಡಿ ತಗೊಬೇಕಾ ತಗೊಂಡ್ಬಾರ್ದು ಅಂತ ನೀವು ಕಂಪ್ಲೀಟ್ ರಿವ್ಯೂನ ತಿಳ್ಸ್ಕೊಳ್ತೀನಿ. ಸೊ ಗೈಸ್ ನೋಡ್ತಾ ಇರ್ಬೋದು EvoFox ಗೇಮಿಂಗ್ ಮೌಸು. ಬನ್ನಿ, ಆಲ್ರೆಡಿ ಓಪನ್ ಮಾಡಿದ್ದೀನಿ, ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ ಓಪನ್ ಮಾಡ್ತಿರೋದು. ನೋಡ್ತಾ ಇರ್ಬೋದು ಇದೊಂದು ಗೇಮಿಂಗ್ ಮೌಸ್. ನೋಡ್ತಾ ಇರ್ಬೋದು ವಯರ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆಯಿತಾ. ನೋಡ್ತಾ ಇರ್ಬೋದು. ಆಮೇಲೆ ನಿಮಗೆ ಇಲ್ಲಿ ಮೌಸ್ ಟು ಪಾಯಿಂಟರ್ದು ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ RGB ಲೈಟ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ದೆನ್ ಇವೆರಡು ಬಟನ್ ಏನು ಅಂತ ನನಗೂ ಸತ್ಯ ಗೊತ್ತಿಲ್ಲ, ಕೊಟ್ಟಿದ್ದಾರೆ. ನಾನು ಮೌಸಿಗೆಲ್ಲ ಹೊಸಬ. ಸೊ ಗೇಮಿಂಗ್ ಮೌಸು ಚೆನ್ನಾಗಿದೆ ಮಾತ್ರ. ಇಲ್ಲಿ RGB ಲೈಟು ಕಂಟ್ರೋಲ್ ಆಗುತ್ತೆ ಆಯಿತಾ. ನಾವು ಇಲ್ಲಿ ನೋಡ್ತಾರೆ ಲೈಟ್ ಕಂಟ್ರೋಲ್ ಆಗುತ್ತೆ. ಇದು ನೋಡ್ತಾರೆ RGB ಲೈಟ್ ಅಂದರೆ ನಾವು ಯಾವ ಥರ ಲೈಟ್ ಬೇಕು ಅಂತ ನಾವು ಕಂಟ್ರೋಲ್ ಮಾಡ್ಬೋದು. ಅದೊಂದಿದೆ, ನೋಡ್ತಾ ಇರ್ಬೋದು. ವಯರ್ ಕ್ವಾಲಿಟಿ ಎಲ್ಲ ಸಾಲಿಡ್ ಆಗಿದೆ ಆಯಿತಾ. ನೋಡ್ತಾ ಇರ್ಬೋದು. ನಾನು ನಿಮಗೆ ಇದ್ರದ್ದು RGB ಲೈಟ್ ಒಂದು ವೀಡಿಯೋ ಹಾಕ್ತೀನಿ ಆಯಿತಾ. ಇವಾಗ ಡೇ ಟೈಮು, ಸೊ ನೈಟಲ್ಲಿ ಶೂಟ್ ಮಾಡಿ ಒಂದು ಹಾಕ್ತೀನಿ RGB ಲೈಟು. ಅದು ನಿಮಗೆ ಗೊತ್ತಾಗುತ್ತೆ, ಐಡಿಯಾ ಎಲ್ಲ ಬರುತ್ತೆ. ಇಲ್ಲೆಲ್ಲ ಲೈಟ್ ಚೆನ್ನಾಗಿರುತ್ತೆ. ಮತ್ತು ಇದು ಸೆನ್ಸಿಟಿವಿಟಿ ತುಂಬ ಇದೆ ಆಯಿತಾ. ಮೌಸ್ ಪಾಯಿಂಟರ್ ಸ್ಪೀಡ್ದು ನಾನು ಫಸ್ಟ್ ನನ್ನ ಹಳೆ ಮೌಸು ಕರೆಕ್ಟಾಗಿ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅವಾಗ ಏನಾಗ್ತಿತ್ತು ಅಂದರೆ ನಂದು ಮೌಸ್ ಪಾಯಿಂಟರ್ ಸ್ಪೀಡ್ನ ತುಂಬ ಜಾಸ್ತಿ ಮಾಡಿದೆ. ಅದೇ ಲೆವೆಲಲ್ಲಿ ಇದನ್ನು ಕನೆಕ್ಟ್ ಮಾಡಿದಾಗ ಸ್ವೈಕ್ ಅಂತ ಹೋಗ್ತಿತ್ತು, ಕಂಟ್ರೋಲಿಗೆ ಸಿಗ್ತಿರಲಿಲ್ಲ. ಆಮೇಲೆ ಮೌಸ್ ಪಾಯಿಂಟರ್ದು ಸ್ಪೀಡ್ನ ಕಮ್ಮಿ ಮಾಡಿದ್ದು. ತುಂಬ ಚೆನ್ನಾಗಿದೆ ಗೈಸ್. ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಇದ್ರ ನೆಕ್ಸ್ಟ್ ಕ್ಲಿಪ್ಸು ಬಂದುಬಿಟ್ಟು ನಿಮಗೆ ಇದ್ರದ್ದೇ ಇರುತ್ತೆ ಆಯಿತಾ. ಹೇಗಿದೆ ಇದು ಏನು RGB ಲೈಟ್ ಹೇಗೆ ಶೋ ಆಗುತ್ತೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಸಪ್ರೇಟ್ ಆ್ಯಪ್ ಇದೆ ಒಂದು, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ತೊಗೊಳೋದಿದ್ರೆ ಆ್ಯಪ್ ಯೂಸ್ ಮಾಡ್ಬೋದು. ಆ ಆ್ಯಪ್ನ ಯೂಸ್ ಮಾಡಿ ನೀವು ಇದನ್ನು ಕಂಟ್ರೋಲ್ ಮಾಡೋದ್ರಿಂದ ಸೆಟ್ಟಿಂಗ್ನ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಅಂದರೆ ಯಾವ ಕಡೆ ಏನೇನು ಬೇಕು ತುಂಬ ಸೆಟ್ಟಿಂಗ್ಸ್ ಇದೆ ಆಯಿತಾ. ನಾನು ಇನ್ನು ಡೀಪ್ ಹೋಗಿಲ್ಲ. ಮೌಸ್ನ ಸೈಡಿಗೆ ಇಡೋಣ. ಸೊ ಗೈಸ್, ಇಲ್ಲಿದೆ ನೋಡಿ ಲ್ಯಾಂಪ್ 280 ರೂಪೀಸ್ಗೆ. ನಾನು ವೀರು ಸ್ಪೀಕ್ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಸೊ ಅವರು ರಿವ್ಯೂ ಮಾಡಿದ್ರು ಇದ್ರ ಬಗ್ಗೆ. ಸೊ ನಾನು ಹಂಗೆ ತರಿಸ್ಬಿಟ್ಟೆ. ನೋಡೋಣ ಇದು ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಚಾರ್ಜರ್ ಕೇಬಲ್ಲು ಟೈಪ್ ಸಿ ಇದು. ಆಮೇಲೆ ನೋಡ್ತಾ ಇರ್ಬೋದು ಯಾವ ಕಂಪ್ನಿ, ಫ್ಲೈಯಿಂಗೋ ಕಂಪ್ನಿ ನೈಟ್ ಲೈಟು. MRP ನೋಡಿ ಗೈಸ್ ಎಷ್ಟಿದೆ, 999. ನನಗಿದು ದಿವಾಳಿ ಸೇಲಲ್ಲಿ 280 ರೂಪಾಯಿಗೆ ಸಿಕ್ಕಿದ್ದು. ತುಂಬ ಚೆನ್ನಾಗಿದೆ ಆಯಿತಾ. ಓಪನ್ ಮಾಡೋಣ. ಸೊ ಗೈಸ್ ಹಿಯರ್ ಇಟ್ ಈಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿದೆ ಆನ್ ಆಫ್ ದಿ ಬಟನ್, ಇಲ್ಲಿದೆ ಚಾರ್ಜರ್ ಬಟನ್ ಇಲ್ಲಿದೆ. ನೋಡ್ತಾ ಇರ್ಬೋದು ಆಫ್ ಆಗಿದೆ ಗೈಸ್. ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಫ್. ಮತ್ತು ಇರೋದು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇಫ್ ಯು ಹೋಲ್ಡ್ ಲೈಕ್ ದಿಸ್ ಬ್ರೈಟ್ನೆಸ್ ಕಮ್ಮಿ ಆಯ್ತು ನೋಡಿದ್ರಾ. ಮತ್ತು ಹಿಂಗೆ ಮೌಸ್ ತಗೊಂತೀರಾ ಅಂತ ಹೇಳಿದ್ರೆ ನೀವು ಜಬ್ರಾನಿಕ್ಸ್ ಇಲ್ಲ EvoFox ಕಡೆ ಹೋಗಿ. ತುಂಬಾ ಚೆನ್ನಾಗಿರೋ ಕಂಪ್ನಿ ಮತ್ತೆ ಒಳ್ಳೆ ಕ್ವಾಲಿಟಿ ಇದು ಸಿಗುತ್ತೆ. ಸೊ ನೀವೇನಾದ್ರೂ ಗೇಮ್ ಮಾಡ್ಬೇಕಂತಿದ್ರೆ ವೈರ್ಡ್ ಕಡೆನೇ ಹೋಗಿ ಆಯ್ತಾ. ತುಂಬಾ ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ, ಕಮ್ಮಿ ರೇಟ್ಗೂ ನಿಮ್ಗೆ ಸಿಗುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತೆ ಈ ಲ್ಯಾಂಪ್ ನೀವು ನಿಮ್ಮ ಇಷ್ಟ, ತುಂಬಾ ಚೆನ್ನಾಗಿದೆ ಲ್ಯಾಂಪ್. ನಂಗೆ ಪರ್ಸನಲಿ ಇಷ್ಟ ಆಯ್ತು. ನೀವು ಬೇಕಾದ್ರೆ ಅಮೆಝಾನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅಮೆಝಾನ್ ಅಲ್ಲಿ ಹೋಗಿ ಬೈ ಮಾಡಬಹುದು. ಗೈಸ್, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಅನ್ಬಾಕ್ಸಿಂಗ್. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಪಕ್ಕ ಒಂದು ಗಂಟೆ ಇರುತ್ತೆ, ಗಂಟೆನ ಹೊಡೆದ್ಬಿಡಿ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನಾನೇ ನಿಮ್ಮ ಪ್ರಜ್ವಲ್ ಫ್ರಮ್ ವಾಯ್ಸ್ ಆಫ್ ಟೆಕ್ ಸೈನ್ ಆಫ್.